ಶಾಂತಿ. ಮುರಳಿಯ ದಿನಾಂಕ 2-3-2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೆನಪಿನಲ್ಲಿ ಇದ್ದು ಬೇರೆಯವರಿಗೆ ನೆನಪಿನ ಅಭ್ಯಾಸ ಮಾಡಿಸಿರಿ. ಯೋಗ ಮಾಡಿಸುವಂತಹವರ ಬುದ್ಧಿಯ ಯೋಗ ಅಲ್ಲಿ ಇಲ್ಲಿ ಅಲೆದಾಡಬಾರದು. ಪ್ರಶ್ನೆ: ಯಾವ ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ? ಅವರು ಯಾವ ಗಮನ ಅವಶ್ಯವಾಗಿ ಕೊಡಬೇಕಾಗುವುದು? ಉತ್ತರ: ಯಾವ ಮಕ್ಕಳು ನಿಮಿತ್ತ ಟೀಚರ್ಸ್ ಆಗಿ ಬೇರೆಯವರಿಗೆ ಯೋಗ ಮಾಡಿಸುತ್ತಾರೆ ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಒಂದು ವೇಳೆ ಯೋಗ ಮಾಡಿಸುವ ಸಮಯದಲ್ಲಿ ಬುದ್ಧಿ ಹೊರಗೆ ಅಲಿಯಿತೆಂದರೆ ಸರ್ವಿಸ್ಗೆ ಬದಲಾಗಿ ಡಿಸ್ಸರ್ವಿಸ್ ಮಾಡುತ್ತಾರೆ. ಆದ್ದರಿಂದ ಈ ಗಮನ ಇಟ್ಟುಕೊಳ್ಳಬೇಕು, ನನ್ನ ಮೂಲಕ ಪುಣ್ಯದ ಕಾರ್ಯವೇ ಆಗುತ್ತಾ ಇರಬೇಕು. ಈ ಗಮನವಿರಬೇಕು. ಗೀತೆ. ಓಂ ನಮೋ ಶಿವಾಯ. ಓಂ ಶಾಂತಿ. ತಂದೆ ಎಲ್ಲ ಮಕ್ಕಳಿಗೆ ಮೊಟ್ಟ ಮೊದಲು ಇಲ್ಲಿ ಕೂರಿಸಿ ಲಕ್ಷ್ಯದಲ್ಲಿ ಸ್ಥಿತರಾಗಿರಲಿಕ್ಕೆ ದೃಷ್ಟಿ ಕೊಡ್ತಾರೆ. ಹೇಗೆ ನಾನು ಬಾಬರವರ ನೆನಪಿನಲ್ಲಿ ಕುಳಿತಿದ್ದೀನಿ, ತಾವು ಸಹ ಶಿವ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ. ಅಂದರೆ ಯಾರು ಯೋಗ ಮಾಡಿಸ್ತಾರೆ ಅವ್ರ ಸ್ಥಿತಿ ಆ ರೀತಿ ಇರಬೇಕು. ನಾನು ಬಾಬನ ನೆನಪು ಮಾಡ್ತಾ ಇದ್ದೀನಿ, ಸಮ್ಮುಖದಲ್ಲಿರುವವರು ಬಾಬನ ನೆನಪಿನಲ್ಲಿ ಸ್ಥಿರವಾಗಿ ಕುಳಿತುಕೊಳ್ಳಿ. ಆ ಅಭ್ಯಾಸ ಮಾಡಿಸ್ಲಿಕ್ಕೆ ಹೇಳ್ತಾರೆ ಬಾಬಾ. ಪ್ರಶ್ನೆ ಬರುತ್ತೆ, ಯಾರು ಸನ್ಮುಖದಲ್ಲಿ ಕುಳಿತಿರ್ತಾರೆ ಯೋಗ ಮಾಡಿಸಲು, ಅವರು ಪೂರ್ತಿ ಸಮಯ ಶಿವ ತಂದೆಯ ನೆನಪಿನಲ್ಲಿ ಇರ್ತಾರಾ? ಏನು ಬೇರೆಯವರಿಗೂ ಸಹ ಆಕರ್ಷಣೆ ಆಗಬೇಕು, ಬಾಬನ ಆಕರ್ಷಣೆ. ನೆನಪಿನಲ್ಲಿ ಇರುವುದರಿಂದ ಬಹಳ ಶಾಂತಿಯಲ್ಲಿ ಇರುತ್ತೀರಾ. ಆ ಶರೀರಿ ಆಗಿ ಶಿವ ತಂದೆಯ ನೆನಪಿನಲ್ಲಿ ಇದ್ದಾಗ ಅನ್ಯರಿಗೂ ಸಹ ಶಾಂತಿಯಲ್ಲಿ ಕರೆದುಕೊಂಡು ಹೋಗಬಹುದು. ಏಕೆಂದರೆ ಟೀಚರ್ ಆಗಿ ಕುಳಿತುಕೊಳ್ತಾರಲ್ವ. ಶಿಕ್ಷಕರೇ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಬಾಬರವರ ನೆನಪಿನಲ್ಲಿ ಇಲ್ಲವೆಂದರೆ ಬೇರೆಯವರು ಹೇಗಿರ್ಲಿಕ್ಕೆ ಸಾಧ್ಯ? ಮೊದಲಂತೂ ವಿಚಾರ ಮಾಡಬೇಕು, ನಾನು ಏನು ಆ ಪ್ರಿಯತಮ ಶಿವ ತಂದೆಗೆ ಪ್ರಿಯತಮೆಯಾಗಿದ್ದೇನೆ, ಅವರ ನೆನಪಿನಲ್ಲಿ ಕುಳಿತಿದ್ದೇನೆಯಾ? ಪ್ರತಿಯೊಬ್ಬರೂ ತಮ್ಮ ಜೊತೆ ತಾವು ಈ ರೀತಿ ಕೇಳಿಕೊಳ್ಳಿ. ಒಂದು ವೇಳೆ ಬುದ್ಧಿ ಅನ್ಯ ಕಡೆ ಹೊರಟು ಹೋಯಿತು, ದೇಹಾಭಿಮಾನದಲ್ಲಿ ಬಂದಿರೆಂದರೆ ಸರ್ವಿಸ್ ಅಲ್ಲ, ಡಿಸ್ಸರ್ವಿಸ್ ಮಾಡಲಿಕ್ಕೆ ಕುಳಿತಿದ್ದೀರಾ. ಈ ಮಾತು ತಿಳಿದುಕೊಳ್ಳಬೇಕು ಅಲ್ವಾ? ಬಾಬಾ ಹೇಳ್ತಾರೆ, ಏನು ಸರ್ವಿಸ್ಸೇ ಮಾಡಲಿಲ್ಲ, ಆರೇ ಸುಮ್ಮನೆ ಕೂತಿದ್ದೀರಾ ಅಂದರೆ ನಷ್ಟನೇ ಮಾಡ್ಕೊಳ್ತೀರಾ. ಏನು ಸೇವೆನೇ ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೀರಾ ಅಂದರೆ ಬಾಬಾ ಹೇಳ್ತಾರೆ ನಷ್ಟನೇ ಆಗತ್ತೆ. ಟೀಚರಿನ ಬುದ್ಧಿಯೋಗ ಅಲೆದಾಡಿತೆಂದರೆ ಅವರೇನು ಸಹಯೋಗ ಕೊಡ್ತಾರೆ? ಯಾರು ಶಿಕ್ಷಕರಾಗಿ ಕುಳಿತುಕೊಳ್ತೀರಾ ಅವರು ತಮ್ಮ ಜೊತೆ ತಾವು ಕೇಳಿಕೊಳ್ಳಿ, ನಾನು ಪುಣ್ಯದ ಕೆಲಸ ಮಾಡುತ್ತಿದ್ದೇನೆಯಾ? ಒಂದು ವೇಳೆ ಪಾಪದ ಕೆಲಸ ಮಾಡಿದರೆ ದುರ್ಗತಿಯನ್ನು ಹೊಂದುತ್ತೀರಾ, ಪದವಿ ಭ್ರಷ್ಟವಾಗುವುದು. ಒಂದು ವೇಳೆ ಅಂತಹವರನ್ನು ಅಂದರೆ ಒಳ್ಳೆ ಸ್ಥಿತಿ ಇಲ್ಲ ಅಂತಹವರನ್ನು ಗದ್ದಿಯ ಮೇಲೆ ಕೂರಿಸಿದರೆ ತಾವು ರೆಸ್ಪಾನ್ಸಿಬಲ್ ಆಗುತ್ತೀರಾ. ಶಿವತಂದೆಯಂತೂ ಎಲ್ಲರನ್ನೂ ತಿಳಿದುಕೊಂಡಿದ್ದಾರೆ. ಈ ಬ್ರಹ್ಮ ಬಾಬಾರವರು ಸಹ ಎಲ್ಲರ ಸ್ಥಿತಿಯನ್ನು ತಿಳಿದುಕೊಂಡಿದ್ದಾರೆ. ಶಿವತಂದೆ ಹೇಳುತ್ತಾರೆ, ಇವರು ಟೀಚರ್ ಆಗಿ ಕುಳಿತಿದ್ದಾರೆ ಮತ್ತು ಇವರ ಬುದ್ಧಿಯೋಗ ಅಲೆದಾಡುತ್ತಿರುತ್ತೆ ಅಂದಾಗ ಬೇರೆಯವರಿಗೆ ಹೇಗೆ ಸಹಯೋಗ ಕೊಡುತ್ತಾರೆ? ತಾವು ಬ್ರಾಹ್ಮಣ ಮಕ್ಕಳು ನಿಮಿತ್ತರಾಗಿದ್ದೀರಾ ಶಿವ ತಂದೆಗೆ ಮಕ್ಕಳಾಗಿ ಅವರಿಂದ ಆಸ್ತಿಯನ್ನು ಪಡೆಯಲು. ಬಾಬಾ ಹೇಳುತ್ತಾರೆ, ಏ ಆತ್ಮರೇ, ನನ್ನನ್ನು ನೆನಪು ಮಾಡಿರಿ. ಟೀಚರ್ ಆಗಿ ಕುಳಿತುಕೊಳ್ತೀರಾ ಅಂದಾಗ ಅನ್ಯರೂ ಸಹ ಒಳ್ಳೆಯ ರೀತಿ ಆ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು. ಪ್ರತಿಯೊಬ್ಬರಿಗೂ ಬಾಬಾರವರ ನೆನಪು ಬರಬೇಕು, ಎಲ್ಲರೂ ಬಾಬಾರವರ ನೆನಪು ಮಾಡಬೇಕು. ವಿದ್ಯಾರ್ಥಿಗಳು ತಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಬಹುದು, ನನ್ನ ಸ್ಥಿತಿ ಹೇಗಿದೆ ಎಂದು. ತಿಳಿದುಕೊಂಡಿದ್ದೀರಾ ನಾವು ಪಾಸ್ ಆಗ್ತೀವಾ ಇಲ್ವಾ ಎಂದು. ಟೀಚರು ಸಹ ತಿಳ್ಕೊಂಡಿದ್ದಾರೆ ಇವರ ಸ್ಥಿತಿ ಹೇಗಿದೆ ಎಂದು. ಒಂದು ವೇಳೆ ಪ್ರೈವೇಟಾಗಿ ಟೀಚರ್ ನೆಟ್ಟರೆ ಅವರು ಕೂಡ ತಿಳ್ಕೊಳ್ತಾರೆ. ಆ ವಿದ್ಯಾಭ್ಯಾಸದಲ್ಲಂತೂ ಕಾಸು ಟೀಚರ್ನ ಇಡ್ಲಿಕ್ಕೆ ಬಯಸಿದ್ರೂ ಇಡಬಹುದು. ಇಲ್ಲಿ ಒಂದು ವೇಳೆ ಯಾರಾದರೂ ಹೇಳುತ್ತಾರೆ ನಮಗೆ ಯೋಗದಲ್ಲಿ ಕೂರಿಸಿ ನಮ್ಗೆ ಹೇಳ್ಕೊಡಿ ಅಂತ, ಬಾಬರವರ ನೆನಪಲ್ಲಿ ಕುಳಿತುಕೊಳ್ಬೇಕು ಅಂತ. ಬಾಬರವರ ಆಜ್ಞೆಯಾಗಿದೆ, ಮಕ್ಕಳೇ ನನ್ನೊಬ್ಬ ತಂದೆಯನ್ನು ನೆನಪು ಮಾಡಿ. ತಾವು ಆತ್ಮರು ಪ್ರಿಯತಮೆಯರಾಗಿದ್ದೀರಾ. ನಡೆಯುತ್ತಾ ತಿರುಗಾಡುತ್ತಾ ತಮ್ಮ ಪ್ರಿಯತಮನನ್ನು ನೆನಪು ಮಾಡಿ.
ಸನ್ಯಾಸಿಗಳು ಬ್ರಹ್ಮತತ್ವವನ್ನು ನೆನಪು ಮಾಡುತ್ತಾರೆ, ತಿಳಿದುಕೊಳ್ಳುತ್ತಾರೆ ನಾವು ಹೋಗಿ ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆ ಎಂದು. ಯಾರು ಅಧಿಕವಾಗಿ ನೆನಪು ಮಾಡುತ್ತಾರೆ ಅವರ ಸ್ಥಿತಿ ಚೆನ್ನಾಗಿರುವುದು. ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ವಿಶೇಷತೆಯಂತೂ ಇದ್ದೇ ಇರುವುದಲ್ವ. ಹೇಳ್ತಾರೆ ನೆನಪಿನ ಯಾತ್ರೆಯಲ್ಲಿ ಇರಿ. ಸ್ವಯಂವೂ ಸಹ ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಬಾಬಾರವರ ಬಳಿ ಕೆಲವರು ಸತ್ಯವಾಗಿರುತ್ತಾರೆ, ಕೆಲವರು ಸುಳ್ಳು ಇರುತ್ತಾರೆ. ಸ್ವಯಂ ನಿರಂತರ ನೆನಪಿನಲ್ಲಿ ಇರುವುದು ಬಹಳ ಕಷ್ಟ. ಕೆಲವರಂತೂ ಬಾಬಾರವರ ಜೊತೆ ಸತ್ಯವಾಗಿ ಇರುತ್ತಾರೆ. ಈ ಬ್ರಹ್ಮ ಬಾಬಾರವರು ಸಹ ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ಸ್ವಲ್ಪ ಸಮಯಕ್ಕಿದ್ದಷ್ಟು ನೆನಪಿನಲ್ಲಿ ಇರುತ್ತೇನೆ, ಸ್ವಲ್ಪ ಸಮಯಕ್ಕೋಸ್ಕರ ನೆನಪಲ್ಲಿರ್ತೀನಿ, ಮತ್ತೆ ಮರ್ತೋಗ್ತೀನಿ. ಏಕೆಂದರೆ ತುಂಬ ಜವಾಬ್ದಾರಿ ಇದೆ. ಬ್ರಹ್ಮ ಬಾಬರವ್ರ ಮೇಲೆ ಬಹಳ ಜವಾಬ್ದಾರಿ ಇದೆ. ಎಷ್ಟು ಜನ ಮಕ್ಕಳಿದ್ದಾರೆ, ತಾವು ಮಕ್ಕಳಿಗೂ ಸಹ ಇದು ಗೊತ್ತಿಲ್ಲ. ಮುರುಳಿ ಶಿವಬಾಬಾ ನುಡಿಸುತ್ತಿದ್ದಾರಾ ಅಥವಾ ಬ್ರಹ್ಮ ಬಾಬಾ ನುಡಿಸುತ್ತಿದ್ದಾರಾ ಎಂದು. ಏಕೆಂದರೆ ಇಬ್ಬರು ಜೊತೆ ಜೊತೆಯಲ್ಲಿ ಇದ್ದಾರೆ. ಇವರು ಹೇಳುತ್ತಾರೆ ನಾನು ಸಹ ಶಿವತಂದೆಯನ್ನು ನೆನಪು ಮಾಡುತ್ತೇನೆ. ಈ ಬಾಬಾರವರು ಸಹ ಮಕ್ಕಳಿಗೆ ಯೋಗ ಮಾಡಿಸುತ್ತಾರೆ. ಕುಳಿತುಕೊಳ್ತಾರೆ, ನೋಡ್ತಾರೆ ಶಾಂತವಾಗಿದೆ, ಚೆನ್ನಾಗಿದೆ ಎಂದು. ಅನೇಕರಿಗೆ ಸೆಳೆತವಾಗತ್ತೆ. ಬಾಬಾ ಅಲ್ವಾ, ತಂದೆ ಅಲ್ವಾ. ಹೇಳ್ತಾರೆ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಇರಿ, ಸ್ವಯಂವೂ ಇರಬೇಕಾಗತ್ತೆ. ಕೇವಲ ಪಂಡಿತರಾಗಬಾರದು. ಯಾರು ಹೇಳುತ್ತೀರಾ ಅವರು ನೆನಪಲ್ಲಿರಬೇಕು, ಪಂಡಿತರಾಗಬಾರದು. ನೆನಪಿನಲ್ಲೇ ಇಲ್ಲವೆಂದರೆ ಅಂತಿಮದಲ್ಲಿ ಫೇಲ್ ಆಗುತ್ತೀರಾ. ಬಾಬಾ ಮಮ್ಮಾರವರದಂತೂ ಶ್ರೇಷ್ಠ ಪದವಿ ಇದೆ. ಬಾಕಿ ಈಗ ಮಾಲೆಯಂತೂ ತಯಾರಾಗಿಲ್ಲ, ಒಂದು ಮಣಿಯೂ ಸಹ ಕಂಪ್ಲೀಟ್ ಆಗಿಲ್ಲ. ಮೊದಲೆಲ್ಲ ಮಾಲೆ ಮಾಡ್ತಾ ಇದ್ರು ಮಕ್ಕಳಿಗೆ ಲಿಫ್ಟ್ ಕೊಡಲಿಕ್ಕೋಸ್ಕರ. ಆದರೆ ನೋಡಲಾಯಿತು ಮಾಯೆ ಅನೇಕರನ್ನು ಸಮಾಪ್ತಿ ಮಾಡಿಬಿಡ್ತು. ಪೂರ್ತಿ ಆಧಾರ ಸರ್ವಿಸ್ನ ಮೇಲೆ ಇದೆ. ಯಾರು ಸನ್ಮುಖದಲ್ಲಿ ಯೋಗ ಮಾಡಿಸಲು ಕುಳಿತುಕೊಳ್ಳುತ್ತಾರೆ ಅವರು ತಿಳಿದುಕೊಳ್ಳಬೇಕು, ನಾನು ಸತ್ಯವಾದ ಶಿಕ್ಷಕ ಆಗಿ ಕುಳಿತಿದ್ದೇನೆಯಾ, ಇಲ್ಲವೆಂದರೆ ಹೇಳಬೇಕು ನನ್ನ ಬುದ್ಧಿ ಅಲ್ಲಿ ಇಲ್ಲಿ ಹೊರಟು ಹೋಗುತ್ತೆ, ನಾನು ಯೋಗ ಮಾಡಿಸಲು ಕುಳಿತುಕೊಳ್ಳುವುದಿಲ್ಲ ಎಂದು ಹೇಳಬೇಕು. ನಾನು ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಯೋಗ್ಯ ಇಲ್ಲ ಅಂತ ಸ್ವಯಮ್ಮೇ ಹೇಳಬೇಕು. ಯೋಗ ಮಾಡಿಸಿ ಅಂತ ಹೇಳ್ತಾರೆ. ಅಕ್ಕ ಟೀಚರಕ್ಕ ಬರೋವ್ರಿಗೂ ಯೋಗ ಮಾಡಿಸಿ, ಅಥವಾ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋವ್ರಿಗೂ ಯೋಗ ಮಾಡಿಸಿ ಅಂತ ಹೇಳುತ್ತಾರೆ. ನೀವು ನಿಮ್ಮ ಸ್ಥಿತಿಯನ್ನು ನೋಡ್ಕೋಬೇಕು. ಒಂದು ವೇಳೆ ಸ್ಥಿತಿ ಚೆನ್ನಾಗಿಲ್ಲ ಅಂತಂದರೆ ಸ್ವಯಮ್ಮೇ ಹೇಳಬೇಕು, ನನ್ನ ಸ್ಥಿತಿ ಚೆನ್ನಾಗಿಲ್ಲ, ಅಲ್ಲಿ ಕುಳಿತುಕೊಳ್ಳೋಕ್ಕೆ ಆಗಲ್ಲ, ನಾನು ಯೋಗ್ಯ ಇಲ್ಲ ಅಂತ ಹೇಳಬೇಕು. ಈ ರೀತಿ ಎಲ್ಲ ತಮಗೆ ತಾವೇ ಯಾರು ಬೇಕಾದರೂ ಬಂದು ಕೂತ್ಕೊಂಡು ಯೋಗ ಮಾಡಿಸ್ತೀರಾ, ಆ ರೀತಿ ಆಗಬಾರ್ದು. ಕೆಲವರು ಬಾಯಿಂದ ಮುರುಳಿ ಹೇಳೋದಿಲ್ಲ, ಆದರೆ ಕೆಲವರು ಯೋಗದಲ್ಲಿ ಇರ್ತಾರೆ. ಆದರೆ ಇಲ್ಲಂತೂ ಎರಡರಲ್ಲಿಯೂ ಸಹ ತೀಕ್ಷ್ಣವಾಗಿ ಹೋಗಬೇಕಲ್ವಾ. ಯೋಗನೂ ಬೇಕು, ಮುರುಳಿನೂ ಹೇಳಬೇಕು. ಸುಮ್ಮನೆ ಯೋಗ ಮಾಡಿಸಿದ್ರೂ ಆಗಲ್ಲ, ಸುಮ್ಮನೆ ಮುರುಳಿ ಹೇಳ್ಬಿಟ್ರೂ ಆಗೋದಿಲ್ಲ. ಪ್ರಿಯತಮ ಬಹಳ ಲವ್ಲಿ ಇದ್ದಾರೆ ಶಿವ ತಂದೆ, ಅವರನ್ನು ಬಹಳ ನೆನಪು ಮಾಡಬೇಕು. ಪರಿಶ್ರಮ ಇರುವುದೇ ಇದರಲ್ಲಿ. ಬಾಕಿ ಪ್ರಜೆಗಳಂತೂ ಸಹಜವಾಗಿ ಆಗುತ್ತಾರೆ. ದಾಸದಾಸಿಯರಾಗುವುದು ದೊಡ್ಡ ಮಾತಲ್ಲ. ಜ್ಞಾನ ತೆಗೆದುಕೊಳ್ಳುವುದಿಲ್ಲ. ದಾಸದಾಸಿ ಆಗುವಂತಹವರು ಪೂರ್ತಿ ಜ್ಞಾನದಲ್ಲಿ ಡೀಪಾಗಿ ಹೋಗಲ್ಲ. ಹೇಗೆ ನೋಡಿ, ಯಜ್ಞದ ಭಂಡಾರಿ ಇದ್ದಾರೆ, ಎಲ್ಲರಿಗೂ ತುಂಬ ಖುಷಿ ಪಡಿಸ್ತಾರೆ. ಅಡುಗೆ ಸೇವೆ ಮಾಡುವಂತಹವ್ರು ನೋಡಿ, ಭಂಡಾರದಲ್ಲಿ ಕಿಚನಲ್ಲಿ ಸೇವೆ ಮಾಡುವಂತಹವರು ಎಲ್ಲರನ್ನ ಖುಷಿ ಪಡಿಸ್ತಾರೆ. ಯಾರಿಗೂ ದುಃಖ ಕೊಡೋದಿಲ್ಲ, ಎಲ್ಲರೂ ಮಹಿಮೆ ಮಾಡ್ತಾರೆ. ವಾಹ, ಬಾಬರವರ ಭಂಡಾರಿ ನಂಬರ್ 1 ಅಂತಾರೆ ಬಾಬರವರು. ಅನೇಕರ ಮನಸ್ಸಿಗೆ ಖುಷಿ ಕೊಡ್ತಾರೆ. ಬಾಬರವರು ಸಹ ಮಕ್ಕಳ ಮನಸ್ಸನ್ನು ಖುಷಿ ಪಡಿಸ್ತಾ ಬಂದಿದ್ದಾರೆ. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಈ ಚಕ್ರ ಬುದ್ಧಿಯಲ್ಲಿ ಇಟ್ಟುಕೊಳ್ಳಿ. ಈಗ ಪ್ರತಿಯೊಬ್ಬರೂ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು. ಮೂಳೆಯನ್ನು ಸವೆಸಿ ಸರ್ವಿಸ್ ಮಾಡಬೇಕು, ಆಳವಾದ ಸೇವೆ ಮಾಡಬೇಕು. ತಾವು ಬಹಳ ದಯಾಹೃದಯಿ ಆಗಬೇಕು. ಮನುಷ್ಯರು ಜೀವನ್ಮುಕ್ತಿಗಾಗಿ ಬಹಳ ಪೆಟ್ಟು ತಿನ್ನುತ್ತಾರೆ. ಯಾರಿಗೂ ಸಹ ಸದ್ಗತಿಯ ಬಗ್ಗೆ ಗೊತ್ತಿಲ್ಲ. ತಿಳಿದುಕೊಳ್ಳುತ್ತಾರೆ ಎಲ್ಲಿಂದ ಬಂದಿದ್ದೇವೆ ಅಲ್ಲಿ ವಾಪಸ್ ಹೋಗಬೇಕೆಂದು. ನಾಟಕದ ಬಗ್ಗೆಯೂ ತಿಳಿದುಕೊಳ್ಳುತ್ತಾರೆ, ಅದರಂತೆ ನಡೆಯುವುದಿಲ್ಲ. ನೋಡಿ, ಕ್ಲಾಸಲ್ಲಿ ಎಲ್ಲೆಲ್ಲಿಂದ ಅನೇಕ ಬೇರೆ ಧರ್ಮದವರು ಸಹ ಬರ್ತಾರೆ. ಹೇಳ್ತಾರೆ ನಾವು ಅಸಲಿನಲ್ಲಿ
ದೇವಿ ದೇವತಾ ಧರ್ಮದವರು ಎಂದು. ಮತ್ತೆ ಹೋಗಿ ನಾವು ಅದೇ ಧರ್ಮದಲ್ಲಿ, ಯಾವ ಧರ್ಮದಲ್ಲಿ ಬಂದಿದ್ವಿ ಮತ್ತೆ ಆ ಧರ್ಮದಲ್ಲಿ ಕನ್ವರ್ಟ್ ಆಗಿಬಿಡ್ತೀವಿ ಕಲ್ಪದ ನಂತರ ಅಂತ ಹೇಳುತ್ತಾರೆ. ನಾವು 84 ಜನ್ಮ ಭೋಗಿಸ್ತೀವಿ, ನಾವು ದೇವತಾ ಧರ್ಮದವರೆಂದು ಹೇಳುತ್ತಾರೆ. ಸಿಂಧಿಯಲ್ಲಿಯೂ ಸಹ 5-6 ಜನ ಬೇರೆ ಧರ್ಮದವರು ಬರ್ತಾ ಇದ್ರು, ಈಗಲೂ ಬರ್ತಾರೆ. ಈಗ ಮುಂದೆ ಬಾಬಾ ಹೇಳ್ತಾರೆ, ನಡೀತಾರೋ ಇಲ್ವೋ ಗೊತ್ತಿಲ್ಲ, ಅದು ನೋಡಲಾಗತ್ತೆ. ಈಗಂತೂ ಬಂದಿದ್ದಾರೆ, ಮುಂದೆ ನಡೀತಾರೆ ಇಲ್ವೋ ಗೊತ್ತಿಲ್ಲ. ಏಕೆಂದರೆ ಮಾಯೆಯೂ ಸಹ ಪರೀಕ್ಷೆ ತಗೊಳ್ಳುತ್ತೆ. ಕೆಲವರಂತೂ ಪಕ್ಕ ನಿಂತುಕೊಳ್ಳುತ್ತಾರೆ, ಕೆಲವರು ನಿಲ್ಲುವುದಿಲ್ಲ. ಯಾರು ಅಸಲ್ ಬ್ರಾಹ್ಮಣ ಧರ್ಮದವರಾಗಿರ್ತಾರೆ, ದೇವಿ ದೇವತಾ ಧರ್ಮದವರಾಗಿರ್ತಾರೆ, ಅವರು 84 ಜನ್ಮಗಳನ್ನು ಪಡೆಯುತ್ತಾರೆ. ಅವರು ಎಂದಿಗೂ ಅಲಗಾಡುವುದಿಲ್ಲ. ಬಾಕಿ ಒಂದಲ್ಲ ಒಂದು ಕಾರಣ ಅಕಾರಣದಿಂದ ಬಿಟ್ಟು ಹೋಗ್ತಾರೆ, ಬಾಬ್ರವ್ರ ಕೈ ಬಿಟ್ಟು ಹೋಗ್ತಾರೆ. ದೇಹಾಭಿಮಾನ ತುಂಬ ಬರುತ್ತೆ. ತಾವು ಮಕ್ಕಳಂತೂ ಅನೇಕರ ಕಲ್ಯಾಣ ಮಾಡಬೇಕು, ಇಲ್ಲವೆಂದರೆ ಯಾವ ಪದವಿ ಪಡೆಯುತ್ತೀರಾ? ಮನೆ ಮಠ ಬಿಡುತ್ತೀರಾ ತಮ್ಮ ಕಲ್ಯಾಣಕ್ಕೋಸ್ಕರ. ಬಾಬ್ರವ್ರ ಮೇಲೆ ನೀವು ದಯೆ ತೋರಿಸ್ತಾ ಇಲ್ಲ. ಮನೆ ಮಠ ಬಿಟ್ಟು ಬರ್ತೀವಿ ಅಥವಾ ಇಲ್ಲಿ ಬಂದು ಸೇವೆ ಮಾಡ್ತೀವಿ, ಹಣ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ತನುವಿನಿಂದ ಬಂದು ಸೇವೆ ಮಾಡ್ತೀವಿ ಅಂತ ಯಾರೂ ಹೇಳಬಹುದು. ಬಾಬಾ ಹೇಳ್ತಾರೆ, ನನ್ನ ಮೇಲೆ ನೀವು ದಯೆ ತೋರಿಸ್ತಿಲ್ಲ, ನಿಮಗೋಸ್ಕರ ನೀವು ಮಾಡ್ಕೊಳ್ತಿದ್ದೀರಾ. ಬಾಬ್ರವ್ರಿಗೆ ಮಕ್ಕಳಾಗಿದ್ದೀರಾ, ಮತ್ತು ಸರ್ವೀಸು ಸಹ ಆ ರೀತಿ ಮಾಡಬೇಕಲ್ವಾ. ತಮಗಂತೂ ರಾಜ್ಯ ಪದವಿಯ ಮೆಡಲ್ ಸಿಗತ್ತೆ, 21 ಜನ್ಮಗಳಿಗಾಗಿ ಸದಾ ಸುಖದ ರಾಜ್ಯ ಸಿಗತ್ತೆ. ಮಾಯೆಯ ಮೇಲೆ ಕೇವಲ ವಿಜಯ ಪಡೆಯಬೇಕು, ಅನ್ಯರಿಗೂ ಸಹ ಕಲಿಸಬೇಕು. ಕೆಲವರು ಫೇಲ್ ಆಗಿಬಿಡುತ್ತಾರೆ, ತಿಳಿದುಕೊಳ್ಳುತ್ತಾರೆ ರಾಜ್ಯ ಭಾಗ್ಯ ಪಡೆಯುವುದಂತೂ ಬಹಳ ಕಷ್ಟದ ಕೆಲಸ ಎಂದು. ಬಾಬಾ ಹೇಳುತ್ತಾರೆ, ಆ ರೀತಿ ತಿಳಿದುಕೊಳ್ಳುವುದು ಬಲಹೀನತೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದು ಬಹಳ ಸಹಜ. ಮಕ್ಕಳಲ್ಲಿ ಸಾಹಸವೇ ಇಲ್ಲ ರಾಜ್ಯ ಪಡೆಯುವಂತಹದ್ದು. ಏಡಿಗಳಾಗಿ ಕೆಲವರು ಕೂತ್ಕೊಂಡ್ಬಿಡ್ತಾರೆ, ಧೈರ್ಯನೇ ಮಾಡೋದಿಲ್ಲ, ಸ್ವಯಂ ಪಡೆಯುವುದಿಲ್ಲ, ಅನ್ಯರಿಗೂ ಪಡಿಲಿಕ್ಕೆ ಬಿಡೋದಿಲ್ಲ. ಆಸ್ತಿ ಪಡಿಲಿಕ್ಕೆ ಬಾಬ್ರವ್ರ ಹತ್ರ ಬರಲಿಕ್ಕೆ ಅವರು ಬರಲ್ಲ, ಬೇರೆಯವರನ್ನು ಬಿಡಲ್ಲ, ಏಡಿಗಳಾಗಿ ಕೂತ್ಕೊಂಡ್ಬಿಡ್ತಾರೆ. ಸೊ ಪರಿಣಾಮ ಏನಾಗತ್ತೆ? ಬಾಬಾ ತಿಳಿಸುತ್ತಾರೆ, ಹಗಲು ರಾತ್ರಿ ಸರ್ವಿಸ್ ಮಾಡಿ, ಸೇವೆ ಮಾಡಿ. ಕಾಂಗ್ರೆಸ್ಸಿಗರು ಸಹ ಪರಿಶ್ರಮ ಪಟ್ರಲ್ವಾ? ಎಷ್ಟು ಕಿಂಚ ತಾನಿತ್ತು. ಆಗ ಫಾರಿನರ್ಸು ಬಂದು ರಾಜ್ಯ ಮಾಡ್ತಿದ್ರಲ್ವಾ? ಫಾರಿನರ್ಸಿಂದ ರಾಜ್ಯ ತಗೊಂಡ್ರು. ನೀವು ರಾವಣನಿಂದ ರಾಜ್ಯ ತಗೋಬೇಕು. ಈಗ ಎಲ್ಲರ ಶತ್ರು ರಾವಣ, ವಿಕಾರಗಳು. ಪ್ರಪಂಚದವರಿಗೆ ಗೊತ್ತಿಲ್ಲ ನಾವು ರಾವಣನ ಮತದಂತೆ ನಡೀತಾ ಇದ್ದೀವಿ, ಅದಕ್ಕೆ ದುಃಖಿಗಳಾಗಿದ್ದೀವಿ ಎಂದು ಗೊತ್ತಿಲ್ಲ. ಯಾರಿಗೂ ಸಹ ಸತ್ಯವಾದ ಸ್ಥಿರವಾದ ಹೃದಯದ ಸುಖ ಅಂತೂ ಇಲ್ಲ. ಶಿವತಂದೆ ಹೇಳುತ್ತಾರೆ, ನಾನು ನೀವು ಮಕ್ಕಳನ್ನು ಸದಾ ಸುಖಿಗಳನ್ನಾಗಿ ಮಾಡಲು ಬಂದಿದ್ದೇನೆ. ಈಗ ಶ್ರೀಮತದಂತೆ ನಡೆದು ಶ್ರೇಷ್ಠರಾಗಬೇಕು. ಯಾರೆಲ್ಲ ಭಾರತವಾಸಿಗಳಿದ್ದಾರೆ ಅವರು ತಮ್ಮ ಧರ್ಮವನ್ನು ಮರೆತಿದ್ದಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ಈಗ ತಾವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ, ಸೃಷ್ಟಿಯ ಚಕ್ರ ಹೇಗೆ ನಡೆಯುವುದು ಅದನ್ನು ಸಹ ಗಳಿಗೆ ಗಳಿಗೆಗೂ ಮರೆಯುತ್ತೀರಾ. ಬುದ್ಧಿಯಲ್ಲಿ ನಿಲ್ಲುವುದಿಲ್ಲ. ಬಲೆ ಬ್ರಾಹ್ಮಣರಂತೂ ಬಹಳಷ್ಟು ಜನ ಆಗುತ್ತಾರೆ, ಆದರೆ ಕೆಲವು ಮಕ್ಕಳು ಕಚ್ಚಾ ಆಗಿರುವ ಕಾರಣ ವಿಕಾರದಲ್ಲಿ ಹೋಗುತ್ತಿರುತ್ತಾರೆ. ಹೇಳುತ್ತಾರೆ ನಾವು ಬಿಕೆ ಇದ್ದೀವಿ, ಆದರೆ ಇಲ್ಲ. ಬಾಕಿ ಯಾರು ಪೂರ್ತಿ ಡೈರೆಕ್ಷನ್ಸ್ ಅಂತೆ ನಡೆಯುತ್ತಾರೆ, ತಮ್ಮ ಸಮಾನ ಮಾಡಿಕೊಳ್ಳುತ್ತಿರುತ್ತಾರೆ, ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ವಿಘ್ನಗಳಂತೂ ಬರುತ್ತವೆ. ಅಮೃತ ಕುಡಿಯುತ್ತಾ ಕುಡಿಯುತ್ತಾ ನಂತರ ಹೋಗಿ ವಿಘ್ನಗಳನ್ನು ಹಾಕುತ್ತಾರೆ. ಇದು ಗಾಯನವಿದೆ. ಅಂತಹವರ ಪದವಿ ಏನಾಗುತ್ತೆ? ಕೆಲವು ಮಕ್ಕಳಂತೂ ವಿಕಾರದ ಕಾರಣದಿಂದಾಗಿ ಎಷ್ಟು ಪೆಟ್ಟು ತಿನ್ನುತ್ತಾರೆ. ಹೇಳ್ತಾರೆ, ಬಾಬಾ ನಾವು ಸ್ವಲ್ಪ ದುಃಖ ಸಹನೆ ಮಾಡ್ಕೊಳ್ತೀವಿ, ಆದರೆ ಪವಿತ್ರವಾಗಿರ್ತೀವಿ ಬಾಬಾ, ನಮ್ಮ ಪ್ರಿಯತಮ ಅಂತೂ ನೀವಾಗಿದ್ದೀರಾ ಬಾಬಾ ಅಂತ ಹೇಳ್ತಾರೆ. ಪೆಟ್ಟು ತಿಂತಿರ್ತಾರೆ, ನಾವು ಶಿವತಂದೆಯನ್ನು ನೆನಪು ಮಾಡ್ತಾನೆ ಇರ್ತೀವಿ ಅಂತ ಹೇಳುತ್ತಾರೆ. ಖುಷಿಯಲ್ಲಿ ಇರ್ತಾರೆ ಬಹಳ. ಈ ಅಪಾರವಾದ ಖುಷಿಯಲ್ಲಿ ಇರಬೇಕು. ಬಾಬಾರವರಿಂದ ನಾವು ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಅನ್ಯರನ್ನೂ ಸಹ ನಾವು ನಮ್ಮ ಸಮಾನ ಮಾಡಿಕೊಳ್ಳುತ್ತಿರುತ್ತೇವೆ. ಬಾಬಾರವರ ಬುದ್ಧಿಯಲ್ಲಂತೂ ಮೆಟ್ಟಿಲಿನ ಚಿತ್ರ ಬಹಳ ಇರುವುದು, ಬಹಳ ಮಹತ್ವ ಕೊಡಲಾಗುವುದು. ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ಅಂತಹ ಚಿತ್ರಗಳನ್ನು ಮಾಡಿಸಬೇಕು.
ಆಗ ಬಾಬಾರವರು ಸಹ ಅಂತಹ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳುತ್ತಾರೆ. ಮತ್ತು ಹಾಗೇನೂ ಹೇಳ್ತಾರೆ, ಬಾಬಾ ಇಂತಹ ಮಕ್ಕಳಿಗೆ ಟಚ್ ಮಾಡಿಸಿದ್ರು ಅಂತ ಹೇಳ್ತಾರೆ. ಇವ್ರಿಗೆ ಟಚ್ ಆಯಿತು, ಬಾಬಾ ಟಚ್ ಮಾಡಿಸಿದ್ರು ಅಂತ ಹೇಳುತ್ತಾರೆ. ಮೆಟ್ಟಿಲಿನ ಚಿತ್ರ ತುಂಬ ಚೆನ್ನಾಗಿ ತಯಾರು ಮಾಡಬೇಕು. 84 ಜನ್ಮಗಳನ್ನು ತಿಳಿದುಕೊಳ್ಳುವುದರಿಂದ ಪೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ. ಇದು ಫಸ್ಟ್ ಕ್ಲಾಸ್ ಚಿತ್ರ ಆಗಿದೆ. ತ್ರಿಮೂರ್ತಿ ಗೋಲದ ಚಿತ್ರ, ತ್ರಿಮೂರ್ತಿ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರದಿಂದಲೂ ಕೂಡ ಇದರಲ್ಲಿ ಜ್ಞಾನ ಚೆನ್ನಾಗಿದೆ. ಈಗ ನಾವು ಹತ್ತುತ್ತಿದ್ದೇವೆ. ಎಷ್ಟು ಸಹಜವಾಗಿದೆ. ಬಾಬಾರವರು ಬಂದು ಲಿಫ್ಟ್ ಕೊಡುತ್ತಾರೆ. ಶಾಂತಿಯಿಂದ ಬಾಬಾರವರಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಶಾಂತವಾಗಿ ಬಾಬಾರವರಿಂದ ಆಸ್ತಿ ಪಡೆಯುತ್ತಿದ್ದೇವೆ. ಮೆಟ್ಟಿಲಿನ ಜ್ಞಾನ ತುಂಬ ಚೆನ್ನಾಗಿದೆ. ತಿಳಿಸಬೇಕು, ತಾವು ಹಿಂದೂಗಳಲ್ಲ, ತಾವು ದೇವಿ ದೇವತಾ ಧರ್ಮದವರು. ಕೆಳಗೆ ಬಂದಿರುವ ಕಾರಣದಿಂದಾಗಿ ಹಿಂದೂಗಳೆಂದು ಹೇಳಿಕೊಳ್ಳುತ್ತೀರಾ. ಒಂದು ವೇಳೆ ಹೇಳಿದ್ರೆ ನಾವು 84 ಜನ್ಮ ಪಡ್ಕೊಳ್ಳೋದಿಲ್ಲ ಅಂತ ಹೇಳುತ್ತಾರೆ. ಅರೆ, ಯಾಕೆ ತಿಳ್ಕೊಳ್ಳೋದಿಲ್ಲ ನೀವು? 84 ಜನ್ಮ ಪಡ್ಕೊಳ್ತೀರಾ ಅಂತ ಅವರಿಗೆ ಅರ್ಥ ಮಾಡಿಸ್ಬೇಕು. ಮತ್ತು ನೆನಪು ಮಾಡಿ, ತಾವು ಪುನಃ ಮೊದಲ ನಂಬರಲ್ಲಿ ಬರ್ತೀರಾ. ತಮ್ಮ ಕುಲದವರಾಗಿದ್ದರೆ ಆ ರೀತಿ ಪ್ರಶ್ನೆ ಮಾಡೋದೇ ಇಲ್ಲ. ಎಲ್ಲರೂ 84 ಜನ್ಮ ಪಡ್ಕೊಳ್ತಾರೇನೋ ಅಂತ ಕೇಳಲ್ಲ. ಅರೆ, ತಾವು ಯಾಕೆ ತಿಳ್ಕೊಳ್ತೀರಾ, ನಾವು ನಿಧಾನವಾಗಿ ಬರ್ತೀವಿ ಎಂದು. ತಂದೆ ಎಲ್ಲ ಮಕ್ಕಳಿಗೆ ಹೇಳುತ್ತಾರೆ, ತಾವು ಭಾರತವಾಸಿಗಳು 84 ಜನ್ಮ ಪಡೆಯುತ್ತೀರಾ. ಈಗ ಪುನಃ ತಮ್ಮ ಆಸ್ತಿಯನ್ನು ಪಡೆಯಿರಿ, ಸ್ವರ್ಗದಲ್ಲಿ ನಡೆಯಿರಿ. ತಾವು ಮಕ್ಕಳು ಯೋಗದಲ್ಲಿ ಕುಳಿತುಕೊಳ್ಳುತ್ತೀರಾ. ಮೆಟ್ಟಿಲಿನ ಚಿತ್ರವನ್ನು ನೆನಪು ಮಾಡಿದಾಗ ಬಹಳ ಮೋಜಿನಲ್ಲಿ ಇರುತ್ತೀರಾ. ನಾವು 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆಂದು. ಈಗ ನಾವು ವಾಪಸ್ ಹೋಗಬೇಕು. ಎಷ್ಟು ಖುಷಿ ಇರುತ್ತೆ. ಸರ್ವಿಸ್ ಮಾಡುವ ಉಲ್ಲಾಸವೂ ಇರಬೇಕು. ತಿಳಿಸುವ ವಿಧಾನವಂತೂ ಬಹಳ ಸಿಗುತ್ತಿದೆ. ಮೆಟ್ಟಿಲಿನ ಚಿತ್ರದ ಬಗ್ಗೆ ತಿಳಿಸಿರಿ. ಚಿತ್ರಗಳಂತೂ ಎಲ್ಲ ಇರಬೇಕಲ್ವ. ತ್ರಿಮೂರ್ತಿ ಚಿತ್ರವೂ ಬೇಕು. ಬಾಬಾ ಹೇಳುತ್ತಾರೆ, ತಾವು ಹೋಗಿ ನನ್ನ ಭಕ್ತರ ಬಳಿ ಅವರಿಗೆ ಈ ಜ್ಞಾನವನ್ನು ತಿಳಿಸಿರಿ. ಅವರು ಮಂದಿರಗಳಲ್ಲಿ ಸಿಗ್ತಾರೆ. ಬಾಬರವರ ಭಕ್ತಾತ್ಮಗಳು ಮಂದಿರಗಳಲ್ಲಿ ಸಿಗುತ್ತಾರೆ. ಮಂದಿರದಲ್ಲಿಯೂ ಕೂಡ ಈ ಮೆಟ್ಟಿಲಿನ ಚಿತ್ರದ ಬಗ್ಗೆ ತಿಳಿಸಬಹುದು. ಪೂರ್ತಿ ದಿನ ಬುದ್ಧಿಯಲ್ಲಿ ಇದಿರಬೇಕು. ನಾವು ಬಾಬಾರವರ ಪರಿಚಯ ಕೊಡಬೇಕು, ಅನ್ಯರ ಕಲ್ಯಾಣ ಮಾಡಬೇಕು. ದಿನ ಪ್ರತಿದಿನ ಬುದ್ಧಿಯ ಬೀಗ ತೆರೆದಿರಬೇಕು. ಯಾರಿಗೆ ಆಸ್ತಿ ಪಡೆಯಬೇಕಾಗಿರುತ್ತೆ ಅವರು ಬಂದೇ ಬರುತ್ತಾರೆ. ದಿನ ಪ್ರತಿದಿನ ಕಲಿಯುತ್ತಿರುತ್ತಾರೆ. ಕೆಲವರ ಮೇಲೆ ಗ್ರಹಚಾರ ಕುಳಿತುಕೊಳ್ಳುತ್ತೆ. ಆಗ ಬಾಬಾ ಹೇಳಬೇಕಾಗತ್ತೆ, ಅವರಿಗೆ ತಿಳಿಸ್ಬೇಕಾಗತ್ತೆ. ಆದರೆ ಅವರು ತಿಳ್ಕೊಳ್ಳೋದೇ ಇಲ್ಲ, ನಮ್ಮ ಮೇಲೆ ಗ್ರಹಚಾರ ಇದೆ, ಅದಕ್ಕೋಸ್ಕರ ನಮ್ಮಿಂದ ಸರ್ವಿಸ್ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋದಿಲ್ಲ. ಪೂರ್ತಿ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ತಾವು ಮಕ್ಕಳ ಮೇಲೆ ಇದೆ. ತಾವು ಸಮಾನ ಬ್ರಾಹ್ಮಣರನ್ನು ತಯಾರು ಮಾಡಿಕೊಳ್ಳುತ್ತಾ ಇರಿ. ಸರ್ವೀಸಲ್ಲಿ ಇರುವುದರಿಂದ ಬಹಳ ಖುಷಿ ಇರುವುದು, ಅನೇಕರ ಕಲ್ಯಾಣ ಆಗುವುದು. ಬಾಬರವರಿಗೆ ಬಾಂಬೆಯಲ್ಲಿ ಸರ್ವಿಸ್ ಮಾಡುವುದಕ್ಕೆ ಬಹಳ ಮಜಾ ಬರ್ತಾ ಇತ್ತು. ಹೊಸಬರು ತುಂಬ ಬರ್ತಾ ಇದ್ದರು. ಬಹಳ ಮನಸ್ಸಾಗ್ತಾ ಇತ್ತು ಬಾಬರವ್ರಿಗೆ ಸರ್ವಿಸ್ ಮಾಡಬೇಕು ಅಂತ ಹೇಳಿ. ತಾವು ಮಕ್ಕಳಿಗೂ ಸಹ ಮನಸ್ಸು ಬರಬೇಕು ಸರ್ವಿಸ್ ಮಾಡಲಿಕ್ಕೆ. ತಾವು ಸಹ ದಯಾ ಹೃದಯಿ ಆಗಬೇಕು. ಸರ್ವಿಸ್ನಲ್ಲಿ ತೊಡಗಬೇಕು. ಮನಸ್ಸಿನಲ್ಲಿ ಇದೇ ಇರಬೇಕು. ಎಲ್ಲಿವರೆಗೆ ನಾವು ಅನ್ಯರಿಗೆ ತಿಳಿಸುವುದಿಲ್ಲ, ನಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ, ಅಲ್ಲಿಯವರೆಗೆ ನಾವು ಊಟ ಮಾಡಬಾರ್ದು ಅಂತ ಬಾಬಾ ಹೇಳ್ತಾರೆ. ತಿಳ್ಕೊಳ್ಬೇಕು, ನಿಮ್ಮ ಮನಸ್ಸಲ್ಲಿ ಬರಬೇಕು. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಜ್ಞಾನ ಕೊಡಲ್ಲ, ನಮ್ಮ ಸಮಾನ ಮಾಡಿಕೊಳ್ಳಲ್ಲ, ಅಲ್ಲಿವರೆಗೂ ಊಟ ಮಾಡಲ್ಲ ಅಂತ. ಮೊದಲು ಪುಣ್ಯದ ಕೆಲಸ ಮಾಡಬೇಕು. ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡಿ ನಂತರ ರೊಟ್ಟಿ ತಿನ್ನಬೇಕು, ಊಟ ಮಾಡಬೇಕು. ಸರ್ವಿಸ್ನಲ್ಲಿ ತೊಡಗಿರಬೇಕು. ಬೇರೆಯವರ ಜೀವನ ಸಫಲ ಮಾಡಿಸಿನೇ ಊಟ ಮಾಡಬೇಕು. ಜ್ಞಾನ ಹೇಳದೆ ಹಾಗೆ ಊಟ ಮಾಡಬಾರ್ದು. ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ತಾವು ಮಕ್ಕಳಿಗಾಗಿ ಮ್ಯಾಗ್ಝಿನ್ ತಯಾರಾಗಿದೆ. ಅದರ BKSಸು ಮ್ಯಾಗ್ಝಿನ್ ಅಷ್ಟು ಓದೋದೇ ಇಲ್ಲ. ತಿಳ್ಕೊಳ್ತಾರೆ, ನಮಗೆ ಯಾಕೆ ಓದಬೇಕು ನಾವು, ಇದು ಹೊರಗಿನವರಿಗೆ ಅಂದ್ಕೊಳ್ತಾರೆ. ಬಾಬಾ ಹೇಳುತ್ತಾರೆ, ಹೊರಗಿನವರಿಗೆ ಏನೂ ಗೊತ್ತೇ ಇಲ್ಲ. ಅವರಿಗೆ ಹೆಂಗೆ ಗೊತ್ತಾಗತ್ತೆ? ಟೀಚರೇ ಇಲ್ಲ, ನೀವು ಹೇಳಿದ್ರೆ ತಾನೇ ಗೊತ್ತಾಗತ್ತೆ. ಇದು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಿಗೋಸ್ಕರ ಇರುವಂಥದ್ದು. ತಾವು ಓದಿ ರಿಫ್ರೆಶ್ ಆಗಬೇಕು ಮ್ಯಾಗ್ಝಿನ್ಸು ಅದೆಲ್ಲ. ಆದರೆ ತಾವು ಓದೋದೇ ಇಲ್ಲ.
ಎಲ್ಲ ಸೆಂಟರ್ಸಲ್ಲಿ ಕೇಳ್ತಾರೆ, ಪೂರ್ತಿ ಮ್ಯಾಗ್ಝೈನ್ ಯಾರು ಓದ್ತೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಎಲ್ಲ ಸೆಂಟರ್ಸ್ ಅವರನ್ನು ಬಾಬಾ ಕೇಳ್ತಾ ಇದ್ದಾರೆ, ಪೂರ್ತಿ ಮ್ಯಾಗ್ಝೈನ್ ಯಾರು ಓದ್ತೀರಾ, ಮ್ಯಾಗ್ಝೈನಿಂದ ಏನು ಅರ್ಥ ಆಗತ್ತೆ, ಎಲ್ಲಿವರೆಗೂ ಚೆನ್ನಾಗಿದ್ದೀವಿ ಇದೆಲ್ಲ ಗೊತ್ತಾಗತ್ತೆ. ಮ್ಯಾಗ್ಝೈನ್ ತಯಾರು ಮಾಡುವಂತಹವರು ಸಹ ಆಫ್ರೀನ್ ಕೊಡಬೇಕು, ನೀವು ಬಹಳ ಒಳ್ಳೆ ಮ್ಯಾಗ್ಝಿನ್ ಬರೆದಿದ್ದೀರಾ ಅಂತ ಹೇಳಿ ಮ್ಯಾಗ್ಝಿನ್ ತಯಾರು ಮಾಡುವವರಿಗೂ ಕೂಡ ಹೇಳಬೇಕು, ಧನ್ಯವಾದಗಳು ಅಂತ ಹೇಳಬೇಕು. ಪರಿಶ್ರಮ ಪಡ್ತಾರಲ್ವ, ಮತ್ತು ಮ್ಯಾಗ್ಝಿನ್ ಓದಬೇಕು. ತಾವು ತಯಾರು ಮಾಡುವವರು ಎಷ್ಟು ಕಷ್ಟಪಡ್ತಾರೆ, ತಯಾರು ಮಾಡ್ತಾರೆ ಅಂದಾಗ ತಾವು ಓದಬೇಕು, ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಇದಾಗಿದೆ ಮಕ್ಕಳು ರಿಫ್ರೆಶ್ ಆಗಲಿಕ್ಕೋಸ್ಕರ ಇರುವಂತಹ ಸಾಧನ ಮ್ಯಾಗ್ಝಿನ್. ಆದರೆ ಮಕ್ಕಳು ಓದುವುದೇ ಇಲ್ಲ. ಯಾರ ಹೆಸರು ಪ್ರಸಿದ್ಧವಾಗಿದೆ ಅವರನ್ನೆಲ್ಲ ಕರಿಬೇಕು, ಬಾಬಾ ಭಾಷಣ ಮಾಡಲಿಕ್ಕೋಸ್ಕರ ನಮ್ಮ ಹತ್ರ ಇಂತಹವರನ್ನು ಕಳುಹಿಸಿ ಅಂತ ಹೇಳಬೇಕು. ಬಾಬಾ ತಿಳ್ಕೊಳ್ತಾರೆ, ಸ್ವಯಂ ಭಾಷಣ ಮಾಡೋದು ಗೊತ್ತಿಲ್ಲ, ಅದಕ್ಕೆ ಕೇಳುತ್ತಾರೆ ಅಂತ ಗೊತ್ತಾಗತ್ತೆ. ಸರ್ವಿಸಬಲ್ ಇರುವಂತಹ ಮಕ್ಕಳಿಗೆ ತುಂಬ ಗೌರವ ಕೊಡಬೇಕು. ಯಾರು ಸರ್ವಿಸ್ ಮಾಡುವಂತಹವರಿದ್ದಾರೆ, ತುಂಬ ಸೇವೆ ಮಾಡುವಂಥವರು, ಬಾಬಾ ಹೇಳ್ತಾರೆ ತುಂಬ ಗೌರವ ಕೊಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ರಾಜ ಪದವಿಯ ಮೆಡಲ್ ಪ್ರಾಪ್ತಿ ಮಾಡಿಕೊಳ್ಳಲು ಎಲ್ಲರ ಮನಸ್ಸನ್ನು ಖುಷಿಪಡಿಸಬೇಕು. ಬಹಳ ಬಹಳ ದಯಾಹೃದಯಿ ಆಗಿ ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕು. ಆಳವಾದ ಮೂಳೆ ಮೂಳೆ ಸವೆಸಿ ಸೇವೆ ಮಾಡಬೇಕು. ಹಡ್ಡಿ ಸೇವಾಕರ್ನ ಅಂತಾರೆ ಬಾಬಾ. 2ನೇ ಪಾಯಿಂಟು, ದೇಹಾಭಿಮಾನದಲ್ಲಿ ಬಂದು ಡಿಸ್ಸರ್ವಿಸ್ ಮಾಡಬಾರದು. ಸದಾ ಪುಣ್ಯದ ಕೆಲಸ ಮಾಡಬೇಕು. ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡುವ ಸೇವೆ ಮಾಡಬೇಕು. ಸರ್ವಿಸ್ ಮಾಡುವಂತಹವರಿಗೆ ಗೌರವ ಕೊಡಬೇಕು. ವರದಾನ: ಮನನ ಶಕ್ತಿಯ ಮೂಲಕ ವೇಸ್ಟ್ನ ಭಾರವನ್ನು ಸಮಾಪ್ತಿ ಮಾಡುವಂತಹ ಸದಾ ಶಕ್ತಿಶಾಲಿ ಆಗಿರಿ. ಮನನ ಶಕ್ತಿಯ ಮೂಲಕ ವೇಸ್ಟ್ನ ವೇಟನ್ನು, ಭಾರವನ್ನು, ವ್ಯರ್ಥದ ಭಾರವನ್ನು ಸಮಾಪ್ತಿ ಮಾಡುವಂತಹ ಸದಾ ಶಕ್ತಿಶಾಲಿ ಆಗಿರಿ. ವರದಾನದ ವಿಶ್ಲೇಷಣೆ: ಆತ್ಮನ ಮೇಲೆ ವ್ಯರ್ಥದ ಭಾರವಿದೆ. ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಕರ್ಮ, ಇದರಿಂದ ಆತ್ಮ ಭಾರಿಯಾಗ್ಬಿಟ್ಟಿದೆ. ಈಗ ಈ ಭಾರವನ್ನು ಸಮಾಪ್ತಿ ಮಾಡಿ. ಈ ಭಾರವನ್ನು ಸಮಾಪ್ತಿ ಮಾಡಲು ಸದಾ ಸೇವೆಯಲ್ಲಿ ವ್ಯಸ್ತವಾಗಿ ಇರಿ. ಮನನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಮನನ ಶಕ್ತಿಯಿಂದ ಆತ್ಮ ಶಕ್ತಿಶಾಲಿಯಾಗುವುದು. ಹೇಗೆ ಭೋಜನ ಜೀರ್ಣ ಮಾಡಿಕೊಳ್ಳುವುದರಿಂದ ರಕ್ತ ತಯಾರಾಗತ್ತೆ ಮತ್ತು ಅದು ಶಕ್ತಿಯ ಕೆಲಸ ಮಾಡುತ್ತೆ, ಹಾಗೆ ಮನನ ಮಾಡುವುದರಿಂದ ಆತ್ಮನ ಶಕ್ತಿ ವೃದ್ಧಿ ಆಗುವುದು. ಸ್ಲೋಗನ್: ಯಾರು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳುತ್ತಾರೆ ಅವರ ಸಮಯ ವ್ಯರ್ಥ ಆಗುವುದಿಲ್ಲ. ಯಾರು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳುತ್ತಾರೆ ಅವರ ಸಮಯ ವ್ಯರ್ಥ ಆಗುವುದಿಲ್ಲ. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ ಅವರು ನಿಶ್ಚಿಂತರಾಗಿರುತ್ತಾರೆ. ಅವರಿಗೆ ಯಾವುದೇ ಪ್ರಕಾರದ ಚಿಂತನೆ ಮತ್ತು ಚಿಂತೆ ಇರುವುದಿಲ್ಲ, ಏನಾಗತ್ತೆ ಏಕಾಗತ್ತೆ ಎಂದು. ಈ ರೀತಿ ಇಲ್ಲ, ವ್ಯರ್ಥ ಚಿಂತನೆ ಅದೆಲ್ಲ. ಹೇಗಾಗತ್ತೆ, ಎತ್ತಾಗತ್ತೆ, ಈ ರೀತಿ ಆಗಬಾರ್ದಾಗಿತ್ತು, ಆ ರೀತಿ ಆಗಬಾರ್ದಾಗಿತ್ತು, ಅದು ವ್ಯರ್ಥ ಚಿಂತನೆ. ನಿಶ್ಚಯ ಬುದ್ಧಿ ನಿಶ್ಚಿಂತರು ಎಂದಿಗೂ ವ್ಯರ್ಥ ಚಿಂತನೆ ಮಾಡುವುದಿಲ್ಲ. ಸದಾ ಸ್ವಚಿಂತನೆಯಲ್ಲಿ ಇರುವವರು ಸ್ವಸ್ಥಿತಿಯಿಂದ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಓಂ ಶಾಂತಿ.